ರಾಯಬಾಗದಲ್ಲಿ ವಕೀಲರ ಆಕ್ರೋಶ. ಪೊಲೀಸ್ ದೌರ್ಜನ್ಯ ಆರೋಪ ಖಂಡಿಸಿ ರಸ್ತೆ ತಡೆ, ಮಾನವ ಸರಪಳಿ ಪ್ರತಿಭಟನೆ. ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ವಕೀಲರೊಬ್ಬರ ಮೇಲೆ ಪೊಲೀಸ್ ಸಿಬ್ಬಂದಿ ದೌರ್ಜನ್ಯ ಎಸಗಿದ್ದಾರೆ ಎಂಬ ಆರೋಪ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆದುಕೊಳ್ಳುತ್ತಿದ್ದು, ಯಾವುದೇ ಕ್ರಮ ಕೈಗೊಳ್ಳದಿರುವುದನ್ನು ಖಂಡಿಸಿ ರಾಯಬಾಗ ವಕೀಲರ ಸಂಘದ ಸದಸ್ಯರು ಬುಧವಾರ ಪಟ್ಟಣದ ಆಬಾಜಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ವಕೀಲರು ಆಬಾಜಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ನ್ಯಾಯಕ್ಕಾಗಿ ಘೋಷಣೆಗಳನ್ನು ಕೂಗಿದ್ರು. ಅಲ್ಲದೆ ಕೆಲ ಕಾಲ ರಸ್ತೆ ತಡೆ ನಡೆಸಿ ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿಭಟನೆಯಿಂದಾಗಿ ಕೆಲ ಕಾಲ ವಾಹನ ಸಂಚಾರಕ್ಕೂ ಅಡಚಣೆ ಉಂಟಾಯಿತು. ಪ್ರತಿಭಟನಾಕಾರರು ಮಾತನಾಡಿ, ಸತ್ತಿ ಗ್ರಾಮದ ನಿವಾಸಿ ಹಾಗೂ ವಕೀಲರಾದ ಮಲ್ಲಿಕಾರ್ಜುನ ಕೋರಿ ಅವರ ಮೇಲೆ ಕರ್ತವ್ಯ ನಿರ್ವಹಣೆಯ ನೆಪದಲ್ಲಿ ಪೊಲೀಸ್ ಸಿಬ್ಬಂದಿ ಹಲ್ಲೆ ನಡೆಸಿರುವುದು ಕಾನೂನು ವೃತ್ತಿಯ ಮೇಲಿನ ದಾಳಿ ಎಂದು ಆರೋಪಿಸಿದರು. ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಅಥಣಿ ಪೊಲೀಸ್ ಠಾಣೆಯ ಪಿಎಸ್ಐ ಹಾಗೂ ಇತರ ಸಿಬ್ಬಂದಿ ವಿರುದ್ಧ ತಕ್ಷಣವೇ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಆದರೆ ಘಟನೆ ನಡೆದು ಹಲವು ದಿನಗಳಾದರೂ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳದಿರುವುದು ವಕೀಲ ಸಮುದಾಯದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಇದೇ ಕಾರಣಕ್ಕಾಗಿ ರಾಯಬಾಗ ವಕೀಲರ ಸಂಘ ಪ್ರತಿಭಟನೆಗೆ ಮುಂದಾಗಿದೆ. ನ್ಯಾಯಾಂಗ ವೃತ್ತಿಯ ಗೌರವ ಕಾಪಾಡಬೇಕು, ತಪ್ಪಿತಸ್ಥರ ವಿರುದ್ಧ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಹಾಗೂ ಮಲ್ಲಿಕಾರ್ಜುನ ಕೋರಿ ಅವರಿಗೆ ನ್ಯಾಯ ದೊರಕಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯ ವೇಳೆ ಮಾತನಾಡಿದ ವಕೀಲರ ಸಂಘದ ಮುಖಂಡರು, ಕಾನೂನು ರಕ್ಷಣೆ ನೀಡಬೇಕಾದವರೇ ಕಾನೂನು ಉಲ್ಲಂಘಿಸಿದರೆ ಜನಸಾಮಾನ್ಯರಿಗೆ ನ್ಯಾಯದ ಮೇಲೆ ನಂಬಿಕೆ ಹೇಗೆ ಮೂಡುತ್ತೆ? ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ರಾಯಬಾಗ ವಕೀಲರ ಸಂಘದ ಪದಾಧಿಕಾರಿಗಳು, ಹಿರಿಯ ವಕೀಲರು ಹಾಗೂ ಹಲವು ಸದಸ್ಯರು ಭಾಗವಹಿಸಿದ್ರು. ಪ್ರಕರಣದ ಕುರಿತು ಶೀಘ್ರವೇ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ಸಹ ವಕೀಲರು ನೀಡಿದ್ದಾರೆ. ವರದಿ ವಿಠಲ ಕೋಕಾಟೆ. ಮಾಡಬೇಕು ಹಾಗೂ ಗುಂಡಾಗಿರಿ ವರ್ತನೆಗೆ ನಾವು ಖಂಡಿಸಿ ಅವರ ಮೇಲೆ ಸೋಮೋಟೋ ಅವರ ಮೇಲೆ ಫಿರ್ಯಾದಿಯನ್ನು ದಾಖಲಿಸಬೇಕು ಮತ್ತು ಇಂಥ ಗುಂಡಾವರ್ತನೆಯನ್ನು ಪ್ರತಿಯೊಬ್ಬ ಪೊಲೀಸರು ಈಗಾಗಲೇ ನಮ್ಮಲ್ಲಿ PSI ಇದಾರಿಲ್ಲ, PSI ನಮ್ಮ ಮನವಿಯನ್ನು ತಗೊಂಡಿಲ್ಲ. PSI ಮನವಿ ಅಂದ್ರೆ PSI ಅಲ್ಲ, CPI ಅವರು CPI ಇಲ್ಲಿ ಬರೋ ತನಕ ಈ ನಮ್ಮ ಇದೇನ ಪ್ರತಿಭಟನೆ ನಾವು ವಾಪಸ್ ತಗೋಂಗಿಲ್ಲ. ಯಾಕಂದ್ರೆ ನಾವು ಕೇವಲ ಮನವಿ ಕೊಡುತ್ತೇವೆ ಇಂಥ ಈ ವ್ಯಕ್ತಿ ಮೇಲೆ ನಮ್ಮದ ಪ್ರತಿಭಟನೆ ಇದೆ ಅಂತ. ಆದ್ರೆ ಆ ಮನುಷ್ಯ ಅದು ಮೆರವಣಿಗೆ ಅಲ್ಲ, ಏನಿಲ್ಲ. ನಾವು ಒಬ್ಬ ವಕೀಲರ ಮೇಲೆ ಹಲ್ಲೆ ಕುರಿತು ಈ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಅದನ್ನ ಈ ಸದರಿ ಠಾಣೆಯ CPI ಸಾಹೇಬರು ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಆದ್ರಿಂದ ಈ ಆಡಳಿತ ಮಂಡಳಿ ತಹಶೀಲ್ದಾರ್ ವತಿಯಿಂದ ನಾವು ಕೇಳಿಕೊಳ್ಳೋದು ಇಷ್ಟೇ, ಆ CPI ಸಾಹೇಬರು ಈ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು. ಇನ್ ಕೇಸ್ ಅವರು ಇಲ್ಲಿ ಒಂದು ಈ ಮನವಿಯನ್ನು ಸ್ವೀಕರಿಸಿಲ್ಲ ಅಲ್ಲಿವರೆಗೆ ನಾವು ಈ ಪ್ರತಿಭಟನೆಯನ್ನ ಸ್ಟ್ರೈಕ್ ಅನ್ನು ಹಾಗೆ ಮಾಡ್ತಾ ಇದೆ. ಅದೇ ರೀತಿ ಈ ನಮ್ಮ ಅಥಣಿ ಸದಸ್ಯರಾದ ಕೋರೆಯವರ ಈ PSI ಮಲ್ಲಿಕಾರ್ಜುನ್ ಕೋರೆ ಹಾಗೂ ಇನ್ನುಳಿದ ನಮ್ಮ ವಕೀಲರ ಮೇಲೆ ಅವಾಚ್ಯಗಳನ್ನು ನಿಂದಿಸಿ ಕ್ರೂರವಾಗಿ ವರ್ತಿಸಿ ಈ ಪೊಲೀಸ್ ಸಿಬ್ಬಂದಿ ಮೇಲೆ ನಮ್ಮ ಫಿರ್ಯಾದಿ ಇರುತ್ತದೆ. ನಮ್ಮ ಫಿರ್ಯಾದಿಗಳನ್ನ ಅವರ ಮೇಲೆ ನಿಷ್ಕರ್ಷವಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಂದ ಈ ಮೂಲಕ ಈ ಪ್ರತಿಭಟನೆ ಮೂಲಕ ನಾವು ಅಲ್ಲಿ ಮೇಲಾಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಭ್ರಷ್ಟ ಗುಂಡಾಗಿರಿ ಉಪ್ಪಾರ್ PSI ಮೇಲೆ ಉಪ್ಪಾರ್ PSIಗೆ ಭಾರತ್ ಮಾತಾ ಕೆ, बोलो भारत माता के. ಗುಂಡಾ ಪೊಲೀಸರಿಗೆ, ಗುಂಡರ ಕ್ರಿಮಿನಲ್ ಉಪ್ಪರಿಗೆ, बोलो ಭಾರತ್ ಮಾತಾ ಕೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಈ ಪ್ರತಿಭಟನೆ ಮಾಡಲಿಕ್ಕೆ ಕಾರಣವೇನೆಂದರೆ, ಅಥಣಿ ತಾಲೂಕಿನಲ್ಲಿ ಇರುವಂತಹ ಒಬ್ಬ ತೀವ್ರ ಘಟನೆ ಘಟಿಸಿದೆ. ಒಬ್ಬ ಪೊಲೀಸ್ ಠಾಣೆಯಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಗಿರ್ಮಲ್ ಉಪ್ಪಾರ್ ಅನ್ನತಕ್ಕಂಥ ವ್ಯಕ್ತಿ, ಅವನಿಗೆ ಈ ನಡೆದ ಕಾನೂನು ಗೊತ್ತಿಲ್ಲ. ಯಾರು ವಕೀಲರು ಅಲ್ಲಿ ಪೊಲೀಸ್ ಠಾಣೆಗೆ ಹೋದ್ರೆ ವಕೀಲರು ಏನಕ್ಕೆ ಬರ್ತಾರೆ? ಇಲ್ಲಿ ವಕೀಲರು ಏನ್ ಕೆಲಸ? ವಕೀಲರು ತಮ್ಮ ಸಂಸಾರದಲ್ಲಿ ತಮ್ಮ ಸಂಸಾರವನ್ನು ಬಗೆಹರಿಸಿಕೊಳ್ಬೇಕು. ಅವರಿಗೆ ಮಂದಿ ನ್ಯಾಯನ ಹೇಗೆ ಬಗೆಹರಿಸಿಕೊಳ್ತಾರಂತ ಅಷ್ಟೊಂದು ಚೀಪವಾಗಿ ಮಾತನಾಡುವಂತ ಒಬ್ಬ ಅಧಿಕಾರಿ ಒಂದು
ಎರಡನೇದ್ದು ಆ ವಕೀಲರು ಪಾಪ ನಾನು ವಕೀಲಿದ್ದಾನೆ ನನಗೆ ಹೊಡಿಬೇಡ್ರಿ ಅಂತ ಹೇಳಿದಾಗಲೂ ಕೂಡ ಒಬ್ಬ ಪೊಲೀಸ್ ಪೇದೆ ಅವನಿಗೆ ಜಾಡಿಸಿ ಒದ್ದಿದ್ದಾನೆ ವಕೀಲರಿಗೆ. ಈ ಒಂದು ಪೊಲೀಸ್ ಠಾಣೆಯಲ್ಲಿ ಅಧಿಕಾರವನ್ನ ಮಾಡುವಂತಹ ಗಿರಿಮಲ್ಲನಿಗೆ ಈ ನಡೆದ ಕಾರಣ ಗೊತ್ತಿಲ್ಲ. ಇನ್ನೊಂದು ಪೊಲೀಸ್ ಠಾಣೆ ಮತ್ತು ಪೊಲೀಸ್ ಅಂದ್ರೆ ಎರಡು ಕಣ್ಣು ಎರಡು ಕಿವಿ ಇದ್ದಾಗೆ. ಕಣ್ಣಿಂದ ನೋಡಬೇಕು, ಕಿವಿಯಿಂದ ಕೇಳಬೇಕು, ಆಲಿಸಬೇಕು, ಆಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು. ಆರಕ್ಷಕನೇ ಪಕ್ಷಕನಾದರೆ ಒಬ್ಬ ಸಾಮಾನ್ಯ ಜನ ಹೇಗೆ ಬದುಕಲಿಕ್ಕೆ ಸಾಧ್ಯ? ಈ ಸಮಾಜದಲ್ಲಿ ಒಬ್ಬ ಸಾಮಾನ್ಯ ಜನ ಈ ಸಮಾಜದಲ್ಲಿ ಬದುಕಲಿಕ್ಕೆ ಹೇಗೆ ಸಾಧ್ಯ? ಒಬ್ಬ ಸರ್ಕಾರಿ ನೌಕರನಾಗಿ ಯಾವ ರೀತಿ ವಕೀಲತೆಗೆ ಸ್ಪಂದಿಸಬೇಕು ಅಂತಕ್ಕಂಥ ಅವನಿಗೆ ಕಾಮನ್ ಸೆನ್ಸ್ ಇಲ್ಲ ಇರುವಂತಹ ಒಬ್ಬ ಅಧಿಕಾರಿ. ಹಾಗಾಗಿ ವಕೀಲರಿಗೆ ಆಗಿರುವಂತಹ ನೋವನ್ನು ಅವನು ಭರಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಒಬ್ಬ ಪೊಲೀಸ್ ಠಾಣೆಯಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ಒಬ್ಬ ಅಧಿಕಾರಿ ವಕೀಲರ ಜೊತೆ ಯಾವ ರೀತಿ ಸ್ಪಂದಿಸಬೇಕು ಅನ್ನತಕ್ಕಂಥದ್ದು ಗೊತ್ತಿಲ್ಲ. ಅವನ ಏನಕ್ಕೆ ಹೀಗೆ ಮಾಡ್ತಾನೆ ಅನ್ನತಕ್ಕಂಥದ್ದು ಗೊತ್ತಿಲ್ಲ. ವಕೀಲರು ಹೋದ್ರೆ ಅವನಿಗೆ ಯಾವ ರೀತಿ ಮಾತಾಡುವಂತ ಕಾಮನ್ ಸೆನ್ಸ್ ಇಲ್ಲ ಇರುವಂತಹ ಒಬ್ಬ ಅಧಿಕಾರಿ ಇದೇ ರೀತಿ ಅವನು ಮುಂದುವರೆದರೆ, ಅತನಿ ಪೊಲೀಸ್ ಠಾಣೆ ಮುಂದುವರೆದರೆ ಇದಕ್ಕಿಂತ ಉಗ್ರ ಹೋರಾಟವನ್ನು ಮಾಡಲಾಗಿದೆ. ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ಜಯ ಕರ್ನಾಟಕ. ಠಾಣೆ ವ್ಯಾಪ್ತಿಯಲ್ಲಿ ಮಲ್ಲಿಕಾರ್ಜುನ್ ಕೋರೆ ವಕೀಲರಿಗೆ ಉಪ್ಪಾರ್ PSI ಮತ್ತು ಆತನ ಜೊತೆಯಿಂದ ತೆರೆ ಕೈಯಿಂದ ಬಡಿದು ಕಾಲಿನಿಂದ ಒದ್ದು ಹಲ್ಲೆ ಮಾಡಿದ್ದಾರೆ. ಈ ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವು ಬೃಹತ್ ಪ್ರತಿಭಟನೆಯನ್ನು ಹಾಕಿಕೊಂಡಿದ್ದೇವೆ. ನಮ್ಮ ಪುಣ್ಯ ಭೂಮಿಯಾದ ಭಾರತಾಂಬೆಯ ಮಡಿನಲ್ಲಿ ಹುಟ್ಟಿರುವಂತ ನಾವೆಲ್ಲರೂ ವಿಚಾರ ಮಾಡತಕ್ಕಂತ ಸಂಗತಿ ಏನಪ್ಪಾ ಅಂತಂದ್ರೆ, ಒಂದು ಅತನೇ ವಕೀಲರ ಸಂಘಕ್ಕೆ ನಾವು ರಾಯಬಾಗ ವಕೀಲರ ಸಂಘದವರು ಅವರ ಒಂದು ಘಟನೆಗೆ ನಾವೆಲ್ಲ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಹಾಗೂ ಆದಷ್ಟು ಬೇಗನೆ ತಹಶೀಲ್ದಾರ್ ಅವರು ಬಂದು ಮನವಿಯನ್ನು ಸ್ವೀಕಾರ ಮಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಈ ಒಂದು ಸಭೆ ಪ್ರತಿಭಟನೆ ಉದ್ದೇಶಿಸಿ ಮತ್ತೆ ಯಾರೇ ವಕೀಲರು ಮಾತನಾಡೋದಿದ್ರೆ ಮಾತನಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೇನೆ.